ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಮುಂಬೈನಿಂದ ಬಾರಾಮತಿ ಕಡೆಗೆ ಅವರು ಕಾರ್ಯಕ್ರಮದ ಸಂಬಂಧ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಸಂಭವಿಸಿದಂತಹ ವಿಮಾನ ಕ್ರಾಶ್ನಲ್ಲಿ ಅಜಿತ್ ಪವಾರ್ ಸೇರಿದಂತೆ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಂತ 5 ಜನ ಈಗ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದುರಂತಕ್ಕೆ ಕಾರಣ ಏನು, ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ದುರಂತ ಸಂಭವಿಸಿತಾ ಅನ್ನೋದು ತಿಳಿದು ಬರಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕಾಚರಣೆ, ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆ ಇದೆ. ನಾಳೆಗೆ ಬಾರಾಮತಿ ಆಸ್ಪತ್ರೆಯ ಮುಂದೆ ಶೋಕ ಸಾಗರ. ಅಜಿತ್ ಪವಾರ್ ದುರ್ಮರಣ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ನಿಧನದ ವಾರ್ತೆ ಅವರೆಲ್ಲರನ್ನೂ ಕೂಡ ಈಗ ಶೋಕ ಸಾಗರದಲ್ಲಿ ತೇಲುವಂತು ಮಾಡಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ 2 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆ ಇದೆ. ಬಾರಾಮತಿ ಆಸ್ಪತ್ರೆ ಮುಂಭಾಗ ಜನಸಾಗರ ಸೇರ್ತಾ ಇದ್ದಾರೆ. ಅಜಿತ್ ಪವಾರ್ ದುರಂತಕ್ಕೆ ಕಾರ್ಯಕರ್ತರು ಕಂಬನಿ ಮಿಡಿತಾ ಇದ್ದಾರೆ. ಅಜಿತ್ ಪವಾರ್ ಅವರ ದುರ್ಮರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂಗೆ ಕರೆ ಮಾಡಿ ಪ್ರಧಾನಿ ಮೋದಿ ಸಾಂತ್ವನ ಹೇಳಿದ್ದಾರೆ. ದುರಂತದ ಬಗ್ಗೆ ಮಾಹಿತಿಯನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಪಡೆದಿದ್ದಾರೆ. ಫಡ್ನವೀಸ್ರಿಂದ ಮಾಹಿತಿಯನ್ನ ಪ್ರಧಾನಿ ಮೋದಿ ಪಡೆದುಕೊಂಡಿದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರಿಂದ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರ ದುರಂತ ವಾರ್ತೆ ಇದು ಶಾಕಿಂಗ್ ಎಲ್ಲರಿಗೂ. ಮುಂಬೈನಿಂದ ಮುಂಜಾನೆ 8 ಗಂಟೆಗೆ ಟೇಕ್ ಆಫ್ ಆಗಿತ್ತು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಬಾರಾಮತಿ ಬಳಿ 8 ಗಂಟೆ 45 ನಿಮಿಷಕ್ಕೆ ದುರಂತ ಆಗಿದೆ. 45 ನಿಮಿಷಗಳ ಕಾಲ ಅದು ಫ್ಲೈ ಮಾಡಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಜಿತ್ ಪವಾರ್ ಅವರು ಈ ವಿಮಾನದಲ್ಲಿ ಹೋಗ್ತಾ ಇದ್ರು. 8 ಜನ ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂತಹ ವಿಮಾನ ಅದು. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆ ದುರಂತದಲ್ಲಿ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಮುಂಬೈನಿಂದ ಬಾರಾಮತಿ ಕಡೆಗೆ ಅವರು ಕಾರ್ಯಕ್ರಮದ ಸಂಬಂಧ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಸಂಭವಿಸಿದಂತಹ ವಿಮಾನ ಕ್ರಾಶ್ನಲ್ಲಿ ಅಜಿತ್ ಪವಾರ್ ಸೇರಿದಂತೆ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಂತ 5 ಜನ ಈಗ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದುರಂತಕ್ಕೆ ಕಾರಣ ಏನು, ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ದುರಂತ ಸಂಭವಿಸಿತಾ ಅನ್ನೋದು ತಿಳಿದು ಬರಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕಾಚರಣೆ, ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆ ಇದೆ. ನಾಳೆಗೆ ಬಾರಾಮತಿ ಆಸ್ಪತ್ರೆಯ ಮುಂದೆ ಶೋಕ ಸಾಗರ. ಅಜಿತ್ ಪವಾರ್ ದುರ್ಮರಣ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ನಿಧನದ ವಾರ್ತೆ ಅವರೆಲ್ಲರನ್ನೂ ಕೂಡ ಈಗ ಶೋಕ ಸಾಗರದಲ್ಲಿ ತೇಲುವಂತು ಮಾಡಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ 2 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆ ಇದೆ. ಬಾರಾಮತಿ ಆಸ್ಪತ್ರೆ ಮುಂಭಾಗ ಜನಸಾಗರ ಸೇರ್ತಾ ಇದ್ದಾರೆ. ಅಜಿತ್ ಪವಾರ್ ದುರಂತಕ್ಕೆ ಕಾರ್ಯಕರ್ತರು ಕಂಬನಿ ಮಿಡಿತಾ ಇದ್ದಾರೆ. ಅಜಿತ್ ಪವಾರ್ ಅವರ ದುರ್ಮರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂಗೆ ಕರೆ ಮಾಡಿ ಪ್ರಧಾನಿ ಮೋದಿ ಸಾಂತ್ವನ ಹೇಳಿದ್ದಾರೆ. ದುರಂತದ ಬಗ್ಗೆ ಮಾಹಿತಿಯನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಪಡೆದಿದ್ದಾರೆ. ಫಡ್ನವೀಸ್ರಿಂದ ಮಾಹಿತಿಯನ್ನ ಪ್ರಧಾನಿ ಮೋದಿ ಪಡೆದುಕೊಂಡಿದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರಿಂದ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರ ದುರಂತ ವಾರ್ತೆ ಇದು ಶಾಕಿಂಗ್ ಎಲ್ಲರಿಗೂ. ಮುಂಬೈನಿಂದ ಮುಂಜಾನೆ 8 ಗಂಟೆಗೆ ಟೇಕ್ ಆಫ್ ಆಗಿತ್ತು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಬಾರಾಮತಿ ಬಳಿ 8 ಗಂಟೆ 45 ನಿಮಿಷಕ್ಕೆ ದುರಂತ ಆಗಿದೆ. 45 ನಿಮಿಷಗಳ ಕಾಲ ಅದು ಫ್ಲೈ ಮಾಡಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಜಿತ್ ಪವಾರ್ ಅವರು ಈ ವಿಮಾನದಲ್ಲಿ ಹೋಗ್ತಾ ಇದ್ರು. 8 ಜನ ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂತಹ ವಿಮಾನ ಅದು. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆ ದುರಂತದಲ್ಲಿ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಮುಂಬೈನಿಂದ ಬಾರಾಮತಿ ಕಡೆಗೆ ಅವರು ಕಾರ್ಯಕ್ರಮದ ಸಂಬಂಧ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಸಂಭವಿಸಿದಂತಹ ವಿಮಾನ ಕ್ರಾಶ್ನಲ್ಲಿ ಅಜಿತ್ ಪವಾರ್ ಸೇರಿದಂತೆ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಂತ 5 ಜನ ಈಗ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದುರಂತಕ್ಕೆ ಕಾರಣ ಏನು, ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ದುರಂತ ಸಂಭವಿಸಿತಾ ಅನ್ನೋದು ತಿಳಿದು ಬರಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕಾಚರಣೆ, ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು.
ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆ ಇದೆ. ನಾಳೆಗೆ ಬಾರಾಮತಿ ಆಸ್ಪತ್ರೆಯ ಮುಂದೆ ಶೋಕ ಸಾಗರ. ಅಜಿತ್ ಪವಾರ್ ದುರ್ಮರಣ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ನಿಧನದ ವಾರ್ತೆ ಅವರೆಲ್ಲರನ್ನೂ ಕೂಡ ಈಗ ಶೋಕ ಸಾಗರದಲ್ಲಿ ತೇಲುವಂತು ಮಾಡಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ 2 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆ ಇದೆ. ಬಾರಾಮತಿ ಆಸ್ಪತ್ರೆ ಮುಂಭಾಗ ಜನಸಾಗರ ಸೇರ್ತಾ ಇದ್ದಾರೆ. ಅಜಿತ್ ಪವಾರ್ ದುರಂತಕ್ಕೆ ಕಾರ್ಯಕರ್ತರು ಕಂಬನಿ ಮಿಡಿತಾ ಇದ್ದಾರೆ. ಅಜಿತ್ ಪವಾರ್ ಅವರ ದುರ್ಮರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂಗೆ ಕರೆ ಮಾಡಿ ಪ್ರಧಾನಿ ಮೋದಿ ಸಾಂತ್ವನ ಹೇಳಿದ್ದಾರೆ. ದುರಂತದ ಬಗ್ಗೆ ಮಾಹಿತಿಯನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಪಡೆದಿದ್ದಾರೆ. ಫಡ್ನವೀಸ್ರಿಂದ ಮಾಹಿತಿಯನ್ನ ಪ್ರಧಾನಿ ಮೋದಿ ಪಡೆದುಕೊಂಡಿದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರಿಂದ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರ ದುರಂತ ವಾರ್ತೆ ಇದು ಶಾಕಿಂಗ್ ಎಲ್ಲರಿಗೂ. ಮುಂಬೈನಿಂದ ಮುಂಜಾನೆ 8 ಗಂಟೆಗೆ ಟೇಕ್ ಆಫ್ ಆಗಿತ್ತು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಬಾರಾಮತಿ ಬಳಿ 8 ಗಂಟೆ 45 ನಿಮಿಷಕ್ಕೆ ದುರಂತ ಆಗಿದೆ. 45 ನಿಮಿಷಗಳ ಕಾಲ ಅದು ಫ್ಲೈ ಮಾಡಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಜಿತ್ ಪವಾರ್ ಅವರು ಈ ವಿಮಾನದಲ್ಲಿ ಹೋಗ್ತಾ ಇದ್ರು. 8 ಜನ ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂಥ ವಿಮಾನ ಅದು. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆ ದುರಂತದಲ್ಲಿ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಮುಂಬೈನಿಂದ ಬಾರಾಮತಿ ಕಡೆಗೆ ಅವರು ಕಾರ್ಯಕ್ರಮದ ಸಂಬಂಧ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಸಂಭವಿಸಿದಂತಹ ವಿಮಾನ ಕ್ರಾಶ್ನಲ್ಲಿ ಅಜಿತ್ ಪವಾರ್ ಸೇರಿದಂತೆ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಂತ 5 ಜನ ಈಗ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದುರಂತಕ್ಕೆ ಕಾರಣ ಏನು, ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ದುರಂತ ಸಂಭವಿಸಿತಾ ಅನ್ನೋದು ತಿಳಿದು ಬರಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕಾಚರಣೆ, ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆ ಇದೆ. ನಾಳೆಗೆ ಬಾರಾಮತಿ ಆಸ್ಪತ್ರೆಯ ಮುಂದೆ ಶೋಕ ಸಾಗರ. ಅಜಿತ್ ಪವಾರ್ ದುರ್ಮರಣ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ನಿಧನದ ವಾರ್ತೆ ಅವರೆಲ್ಲರನ್ನೂ ಕೂಡ ಈಗ ಶೋಕ ಸಾಗರದಲ್ಲಿ ತೇಲುವಂತು ಮಾಡಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ 2 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆ ಇದೆ. ಬಾರಾಮತಿ ಆಸ್ಪತ್ರೆ ಮುಂಭಾಗ ಜನಸಾಗರ ಸೇರ್ತಾ ಇದ್ದಾರೆ. ಅಜಿತ್ ಪವಾರ್ ದುರಂತಕ್ಕೆ ಕಾರ್ಯಕರ್ತರು ಕಂಬನಿ ಮಿಡಿತಾ ಇದ್ದಾರೆ. ಅಜಿತ್ ಪವಾರ್ ಅವರ ದುರ್ಮರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂಗೆ ಕರೆ ಮಾಡಿ ಪ್ರಧಾನಿ ಮೋದಿ ಸಾಂತ್ವನ ಹೇಳಿದ್ದಾರೆ. ದುರಂತದ ಬಗ್ಗೆ ಮಾಹಿತಿಯನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಪಡೆದಿದ್ದಾರೆ. ಫಡ್ನವೀಸ್ರಿಂದ ಮಾಹಿತಿಯನ್ನ ಪ್ರಧಾನಿ ಮೋದಿ ಪಡೆದುಕೊಂಡಿದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರಿಂದ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರ ದುರಂತ ವಾರ್ತೆ ಇದು ಶಾಕಿಂಗ್ ಎಲ್ಲರಿಗೂ. ಮುಂಬೈನಿಂದ ಮುಂಜಾನೆ 8 ಗಂಟೆಗೆ ಟೇಕ್ ಆಫ್ ಆಗಿತ್ತು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಬಾರಾಮತಿ ಬಳಿ 8 ಗಂಟೆ 45 ನಿಮಿಷಕ್ಕೆ ದುರಂತ ಆಗಿದೆ. 45 ನಿಮಿಷಗಳ ಕಾಲ ಅದು ಫ್ಲೈ ಮಾಡಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಜಿತ್ ಪವಾರ್ ಅವರು ಈ ವಿಮಾನದಲ್ಲಿ ಹೋಗ್ತಾ ಇದ್ರು. 8 ಜನ ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂಥ ವಿಮಾನ ಅದು. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆ ದುರಂತದಲ್ಲಿ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಮುಂಬೈನಿಂದ ಬಾರಾಮತಿ ಕಡೆಗೆ ಅವರು ಕಾರ್ಯಕ್ರಮದ ಸಂಬಂಧ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಸಂಭವಿಸಿದಂತಹ ವಿಮಾನ ಕ್ರಾಶ್ನಲ್ಲಿ ಅಜಿತ್ ಪವಾರ್ ಸೇರಿದಂತೆ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಂತ 5 ಜನ ಈಗ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದುರಂತಕ್ಕೆ ಕಾರಣ ಏನು, ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ದುರಂತ ಸಂಭವಿಸಿತಾ ಅನ್ನೋದು ತಿಳಿದು ಬರಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕಾಚರಣೆ, ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆ ಇದೆ. ನಾಳೆಗೆ ಬಾರಾಮತಿ ಆಸ್ಪತ್ರೆಯ ಮುಂದೆ ಶೋಕ ಸಾಗರ. ಅಜಿತ್ ಪವಾರ್ ದುರ್ಮರಣ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ 2 ದಿನಗಳ ಕಾಲ ಶೋಕ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ನಿಧನದ ವಾರ್ತೆ ಅವರೆಲ್ಲರನ್ನೂ ಕೂಡ ಈಗ ಶೋಕ ಸಾಗರದಲ್ಲಿ ತೇಲುವಂತು ಮಾಡಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್
2 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆ ಇದೆ. ಬಾರಾಮತಿ ಆಸ್ಪತ್ರೆ ಮುಂಭಾಗ ಜನಸಾಗರ ಸೇರ್ತಾ ಇದ್ದಾರೆ. ಅಜಿತ್ ಪವಾರ್ ದುರಂತಕ್ಕೆ ಕಾರ್ಯಕರ್ತರು ಕಂಬನಿ ಮಿಡಿತಾ ಇದ್ದಾರೆ. ಅಜಿತ್ ಪವಾರ್ ಅವರ ದುರ್ಮರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂಗೆ ಕರೆ ಮಾಡಿ ಪ್ರಧಾನಿ ಮೋದಿ ಸಾಂತ್ವನ ಹೇಳಿದ್ದಾರೆ. ದುರಂತದ ಬಗ್ಗೆ ಮಾಹಿತಿಯನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಪಡೆದಿದ್ದಾರೆ. ಫಡ್ನವೀಸ್ರಿಂದ ಮಾಹಿತಿಯನ್ನ ಪ್ರಧಾನಿ ಮೋದಿ ಪಡೆದುಕೊಂಡಿದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರಿಂದ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರ ದುರಂತ ವಾರ್ತೆ ಇದು ಶಾಕಿಂಗ್ ಎಲ್ಲರಿಗೂ. ಮುಂಬೈನಿಂದ ಮುಂಜಾನೆ 8 ಗಂಟೆಗೆ ಟೇಕ್ ಆಫ್ ಆಗಿತ್ತು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಬಾರಾಮತಿ ಬಳಿ 8 ಗಂಟೆ 45 ನಿಮಿಷಕ್ಕೆ ದುರಂತ